ವರ್ಷ 1831 ಜನವರಿ 26. ನಂದಗಡದ ಆ ದಟ್ಟ ಅಡವಿಯ ಮಧ್ಯೆ ಒಂದು ಮೌನವಿದ್ದರೂ ಅಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗುತ್ತಿತ್ತು. ಬ್ರಿಟಿಷರ 100 ಬಂದೂಕುಗಳ ಮಧ್ಯೆ ಒಬ್ಬ ವ್ಯಕ್ತಿ ಎದೆಯುಬ್ಬಿಸಿ ನಿಂತಿದ್ದ. ಸುತ್ತಲೂ ಮರಣದ ಛಾಯೆ ಇದ್ದರೂ ಆ ಕಣ್ಣುಗಳಲ್ಲಿ ಕಿಂಚಿತ್ತೂ ಭಯವಿರಲಿಲ್ಲ. ಆತ ಸಾವನ್ನು ಕಂಡು ನಗುತ್ತಿದ್ದ. ಗಲ್ಲಿಗೇರುವ ಮುನ್ನ ಆತ ಗರ್ಜಿಸಿದ್ದು ಹೀಗೆ: ನನ್ನನ್ನು ಗಲ್ಲಿಗೇರಿಸಬಹುದು, ಆದರೆ ನನ್ನ ದೇಶದ ಮೇಲಿರುವ ಪ್ರೀತಿಯನ್ನಲ್ಲ. ಮತ್ತೆ ಹುಟ್ಟಿ ಬರುತ್ತೇನೆ. ಈ ಮಣ್ಣನ್ನು ಪರಕೀಯರಿಂದ ಮುಕ್ತಗೊಳಿಸಲು ಮತ್ತೆ ಬರುತ್ತೇನೆ. ಸ್ನೇಹಿತರೆ, ಇಂದು ಕನ್ನಡ ಕ್ರಾನಿಕಲ್ಸ್ನಲ್ಲಿ ನಾವು ನೋಡುತ್ತಿರುವುದು ಕೇವಲ ಒಬ್ಬ ಸೈನಿಕನ ಕಥೆಯಲ್ಲ. ಇದು ನಿಷ್ಠೆ, ತಾಯಿನಾಡಿನ ಮೇಲಿನ ಪ್ರೀತಿ ಮತ್ತು ಕಿತ್ತೂರಿನ ಅಳಿಯದ ಸ್ವಾಭಿಮಾನದ ಕಥೆ. ಇದುವೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮಹಾಗಾಥೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಎನ್ನುವ ಪುಟ್ಟ ಗ್ರಾಮ. ಆಗಸ್ಟ್ 15, 1796 ರಾಯಣ್ಣ ಜನಿಸಿದ ದಿನ. ವಿಪರ್ಯಾಸವೆಂದರೆ ಮುಂದೊಂದು ದಿನ ಅದೇ ಆಗಸ್ಟ್ 15 ಭಾರತದ ಸ್ವಾತಂತ್ರ್ಯ ದಿನವಾಗಲಿದೆ ಎಂದು ಅಂದು ಯಾರಿಗೂ ತಿಳಿದಿರಲಿಲ್ಲ. ರಾಯಣ್ಣ ಬೆಳೆದದ್ದು ಯುದ್ಧ ಕಲೆಗಳ ನಡುವೆ. ಆತನ ತಂದೆ ಭರಮಪ್ಪ ಮತ್ತು ತಾತ ರೋಗಪ್ಪ ಗೌಡರು ಕಿತ್ತೂರು ಸಂಸ್ಥಾನದ ಅಪ್ಪಟ ನಿಷ್ಠಾವಂತರಾಗಿದ್ದರು. ರಾಯಣ್ಣ ಬರೀ ಸೈನಿಕನಲ್ಲ, ಆತ ಒಬ್ಬ ತಂತ್ರಜ್ಞನಾಗಿದ್ದ. ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ರಾಯಣ್ಣನೆಂದರೆ ಅತೀವ ವಿಶ್ವಾಸ. ರಾಜ್ಯದ ರಕ್ಷಣೆಯ ಹೊಣೆ ರಾಯಣ್ಣನ ಹೆಗಲ ಮೇಲಿತ್ತು. ಆದರೆ ಹಿತಶತ್ರುಗಳ ಸಂಚು ಮತ್ತು ಬ್ರಿಟಿಷರ ಕುತಂತ್ರ ಕಿತ್ತೂರಿನ ಭದ್ರಬುನಾದಿಯನ್ನೇ ಅಲುಗಾಡಿಸಲು ಶುರು ಮಾಡಿತ್ತು. 1824 ಕಿತ್ತೂರು ಯುದ್ಧ ನಡೆಯಿತು. ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಗುಡುಗಿದರು. ರಾಯಣ್ಣ ಆ ಯುದ್ಧದಲ್ಲಿ ಸಿಂಹದಂತೆ ಹೋರಾಡಿದ. ಆದರೆ ವಿಧಿಯಾಟ ಬೇರೆಯೇ ಇತ್ತು. ದ್ರೋಹಿಗಳ ಸಹಾಯದಿಂದ ಬ್ರಿಟಿಷರು ಕಿತ್ತೂರನ್ನು ವಶಪಡಿಸಿಕೊಂಡರು. ರಾಣಿ ಚೆನ್ನಮ್ಮರನ್ನು ಬೈಲಹೊಂಗಲದ ಸೆರೆಮನೆಗೆ ತಳ್ಳಲಾಯಿತು. ಸೆರೆಮನೆಯಲ್ಲಿದ್ದ ತನ್ನ ತಾಯಿಯ ಸಮಾನವಾದ ರಾಣಿಯನ್ನು ನೋಡಲು ರಾಯಣ್ಣ ಹೋದಾಗ ಕಿತ್ತೂರಿನ ಸ್ಥಿತಿ ಕಂಡು ಆತನ ರಕ್ತ ಕುದಿಯಿತು. ರಾಣಿ ಚೆನ್ನಮ್ಮ ರಾಯಣ್ಣನಿಗೆ ಒಂದು ಮಾತು ಹೇಳಿದರು: ರಾಯಣ್ಣ, ಕಿತ್ತೂರು ಇನ್ನೂ ಜೀವಂತವಾಗಿದೆ. ಅದು ನಿನ್ನಲ್ಲಿ ಜೀವಂತವಾಗಿದೆ. ಅಲ್ಲಿಂದ ಶುರುವಾಯಿತು ರಾಯಣ್ಣನ ಗೆರಿಲ್ಲಾ ಯುದ್ಧ. ಬ್ರಿಟಿಷರ ನಿದ್ದೆಗೆಡಿಸಿದ ಆ ಭಯಾನಕ ಕ್ರಾಂತಿಯ ಪರ್ವ. ಬ್ರಿಟಿಷರಿಗೆ ರಾಯಣ್ಣ ಒಬ್ಬ ಸಾಮಾನ್ಯ ಬಂಡಾಯಗಾರನಾಗಿರಲಿಲ್ಲ. ಆತ ಒಂದು ದೊಡ್ಡ ಸವಾಲಾಗಿದ್ದ. ತನ್ನ ನಂಬಿಕಸ್ಥ ಗೆಳೆಯರ ಪಡೆಯನ್ನು ಕಟ್ಟಿಕೊಂಡ ರಾಯಣ್ಣ ಕಾಡುಗಳನ್ನೇ ತನ್ನ ಮನೆಯನ್ನಾಗಿ ಮಾಡಿಕೊಂಡ. ಬ್ರಿಟಿಷರ ಕಚೇರಿಗಳನ್ನು ಸುಡುವುದು, ಅವರ ಖಜಾನೆಯನ್ನು ಲೂಟಿ ಮಾಡಿ ಜನರಿಗೆ ಹಂಚುವುದು ಆತನ ದಿನಚರಿಯಾಯಿತು. ಥ್ಯಾಕ್ರೆ ಸತ್ತ ನಂತರ ಬಂದ ಕಲೆಕ್ಟರ್ಗಳಿಗೆ ರಾಯಣ್ಣನನ್ನು ಹಿಡಿಯುವುದು ಹಗಲುಗನಸಾಗಿತ್ತು. ಎಲ್ಲಿಂದ ಬರುತ್ತಾನೆ, ಹೇಗೆ ದಾಳಿ ಮಾಡುತ್ತಾನೆ ಎಂಬುದು ಯಾರಿಗೂ ತಿಳಿಯುತ್ತಿರಲಿಲ್ಲ. ಬ್ರಿಟಿಷರ ದಾಖಲೆಗಳೇ ಹೇಳುವಂತೆ ರಾಯಣ್ಣನ ಸೈನ್ಯ ಇಡೀ ಬೆಳಗಾವಿ ಪ್ರಾಂತ್ಯದಲ್ಲಿ ಬ್ರಿಟಿಷ್ ಆಡಳಿತವನ್ನು ಅಸ್ತವ್ಯಸ್ತಗೊಳಿಸಿತ್ತು. ಯಾವ ಸೈನ್ಯಕ್ಕೂ ರಾಯಣ್ಣನನ್ನು ನೇರವಾಗಿ ಸೋಲಿಸಲು ಸಾಧ್ಯವಾಗಲಿಲ್ಲ. ಆದರೆ ಇತಿಹಾಸದ ಕಹಿ ಸತ್ಯವೆಂದರೆ ನಮ್ಮವರೇ ಆದ ದ್ರೋಹಿಗಳು ಬ್ರಿಟಿಷರ ಆಮಿಷಕ್ಕೆ ಬಲಿಯಾದರು. ಲಕ್ಷ್ಮಣರಾಯ ಎಂಬ ದ್ರೋಹಿ ನಡೆಸಿದ ಸಂಚಿನಿಂದಾಗಿ ರಾಯಣ್ಣ ಸ್ನಾನ ಮಾಡುತ್ತಿದ್ದಾಗ ಅಸ್ತ್ರವಿಲ್ಲದ ಸಮಯದಲ್ಲಿ ಆತನನ್ನು ಬ್ರಿಟಿಷರು ಸುತ್ತುವರೆದರು. ಸಿಂಹದಂತಹ ರಾಯಣ್ಣನನ್ನು ಕಳ್ಳತನದಿಂದ ಬಂಧಿಸಲಾಯಿತು. ಧಾರವಾಡದ ಜೈಲಿನಲ್ಲಿ ಇಟ್ಟು ಆತನ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ಹೂಡಲಾಯಿತು. ಅಂತಿಮವಾಗಿ 1831 ಜನವರಿಯಲ್ಲಿ ಆತನಿಗೆ ಮರಣದಂಡನೆ ವಿಧಿಸಲಾಯಿತು. ನಂದಗಡದ ಆಲದ ಮರದ ಕೆಳಗೆ ರಾಯಣ್ಣನನ್ನು ಹೂಳಲಾಯಿತು. ಆತನ ನೆನಪಿಗಾಗಿ ನೆಟ್ಟ ಒಂದು ಪುಟ್ಟ ಸಸಿ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ರಾಯಣ್ಣ ಸತ್ತಿರಬಹುದು, ಆದರೆ ಆತನ ಹೋರಾಟದ ಕಿಡಿ ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗನ ಎದೆಯಲ್ಲಿದೆ. ಆತ ಕೇವಲ ಕಿತ್ತೂರಿನ ಸೈನಿಕನಲ್ಲ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲ ಹಂತದ ಅಪ್ರತಿಮ ವೀರ. ನಮ್ಮ ಈ ನಾಡಿನ ಇತಿಹಾಸ ಇಂತಹ ವೀರರ ತ್ಯಾಗದಿಂದ ಬರೆಯಲ್ಪಟ್ಟಿದೆ. ಮುಂದಿನ ಬಾರಿ ನೀವು ಬೆಳಗಾವಿ ಅಥವಾ ನಂದಗಡಕ್ಕೆ ಹೋದರೆ ಆ ಮಣ್ಣನ್ನು ಒಮ್ಮೆ ಮುಟ್ಟಿ ನೋಡಿ. ಅಲ್ಲಿ ಇಂದಿಗೂ ರಾಯಣ್ಣನ ಧೈರ್ಯದ ಕಂಪು ಇದೆ. ಇದು ನಮ್ಮ ಕನ್ನಡದ ಕಲಿ ರಾಯಣ್ಣನ ಕುರಿತಾದ ಸಣ್ಣ ಪರಿಚಯ. ರಾಯಣ್ಣ ಹೇಗೆ ಹೋರಾಡಿದ, ಹೇಗೆ ಬ್ರಿಟಿಷರ ನಿದ್ದೆಗೆಡಿಸಿದ ಮುಂತಾದ ರಾಯಣ್ಣನ ಕುರಿತಾದ ವಿಷಯಗಳು ನಿಮಗೆ ಇನ್ನೂ ಹೆಚ್ಚಿನದಾಗಿ ತಿಳಿಯಬೇಕಾಗಿದ್ದರೆ ಕಾಮೆಂಟ್ ಮಾಡಿ. ಹೊಸ ವಿಡಿಯೋದೊಂದಿಗೆ ನಾನು ಮತ್ತೆ ಬರುತ್ತೇನೆ. ಇಂತಹ ಮತ್ತಷ್ಟು ರೋಚಕ ಇತಿಹಾಸದ ಕಥೆಗಳಿಗಾಗಿ ಕನ್ನಡ ಕ್ರಾನಿಕಲ್ಸ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.
ಜೈ ಕರ್ನಾಟಕ ಮಾತೆ.